ಡಿಕೆ ಸುರೇಶ್ ತಂಗಿ ಅಂತ ಗಾಳ ಹಾಕಿ ಕೋಟಿ ಕೋಟಿ ನಾಮ ಹಾಕ್ತಾ ಇದ್ದಂತಹ ಐಶ್ವರ್ಯ ಗೌಡ ಮೇಲೆ ಎಫ್ಐಆರ್ ಸರಣಿ ಮುಂದುವರೆದಿದೆ. ತನಿಖೆ ವೇಳೆ ಐಶು ಆಡ್ತಿದ್ದ ಮತ್ತೊಂದು ಐ ಸ್ಪೈಸ್ ಆಟ ಬಯಲಾಗಿದೆ. ವಂಚನೆ ಮಾಡೋದಕ್ಕೆ ಈ ಐನಾತಿ ಹಿಡಿದ ಹಾದಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಐಶ್ವರ್ಯ ಗೌಡ ರಾಜಕಾರಣಿಗಳ ಹೆಸರಲ್ಲಿ ಬಂಗಾರದ ಬೇಟೆಯಾಡಿದ ಮಾಯಾಂಗನಿ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ರೂಪಾಯಿ ವಂಚಿಸಿರೋ ಸುಂದರಿ. ಈ ಬಂಗಾರದ ಜಿಂಕೆಯ ಮೋಸದ ಜಾಲವನ್ನ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಐಶ್ವರ್ಯ ಗೌಡ ವಂಚನೆ. ಅಕ್ರಮವಾಗಿ ಸಿಡಿಆರ್ ಪಡೆದುಕೊಂಡಿದ್ದ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ದಿನಕ್ಕೊಂದು ಚಾಪ್ಟರ್ಗಳು ಓಪನ್ ಆಗ್ತಿವೆ. ದೂರುಗಳ ಸುರಿಮಳೆ ಒಂದ್ ಕಡೆಯಾದ್ರೆ ಪ್ರಕರಣದ ತನಿಖೆ ಮಾಡುತ್ತಿದ್ದ ಪೊಲೀಸರಿಗೆ ವಂಚನೆಗೆ ಈಕೆ ಹಿಡಿದ ಹಾದಿಯೇ ಬೆರಗಾಗುವಂತೆ ಮಾಡಿದೆ. ಈ ಐನಾತಿ 5 ಮೊಬೈಲ್ ಹಾಗೂ ಆಕೆಯ ಪತಿಯ 2 ಫೋನ್ಗಳನ್ನ ಮಿರರ್ ಇಮೇಜಿಂಗ್ ಹಾಗೂ ಡೇಟಾ ಎಕ್ಸ್ಟ್ರಾಕ್ಟ್ಗೆ ನೀಡಲಾಗಿತ್ತು. ಈ ವೇಳೆ ಅಕ್ರಮವಾಗಿ ಹಲವು ವ್ಯಕ್ತಿಗಳ ಸಿಡಿಆರ್ ಪಡೆದುಕೊಳ್ತಿದ್ದ ವಿಚಾರ ಬಹಿರಂಗವಾಗಿದೆ. ಐನಾತಿ ಸಿಡಿಆರ್ ರಹಸ್ಯ. ಅಪರಾಧ ಕೃತ್ಯದ ತನಿಖೆ ವೇಳೆ ತನಿಖಾಧಿಕಾರಿಗಳಿಗೆ ಮಾತ್ರ ಸಿಡಿಆರ್ ನೀಡಲಾಗುತ್ತೆ. ಅಪರಾಧ ಕೃತ್ಯ ಹೊರತುಪಡಿಸಿ ಯಾರಿಗೂ ಖಾಸಗಿ ಡೇಟಾ ನೀಡುವಂತಿಲ್ಲ. ಆದರೆ ಅಕ್ರಮವಾಗಿ ವಂಚಕೆ ಐಶ್ವರ್ಯ ಸಿಡಿಆರ್ ಪಡೆದುಕೊಂಡಿದ್ದು ಬಯಲಾಗಿದೆ. ದೂರುದಾರೆ ಮಂಜುಳಾ ಪಾಟೀಲ್ ಸೇರಿ 4 ಜನರ ನಂಬರ್ ಸಿಡಿಆರ್ ಡೇಟಾ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಸಿಡಿಆರ್ ಮೂಲಕ ಯಾರ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ದಾರೆ ಅಂತ ತಿಳಿದುಕೊಳ್ಳುತ್ತಿದ್ದಳು ಐಶು. ಬಳಿಕ ಪಕ್ಕಾ ಪ್ಲಾನ್ ಮಾಡಿ ಭಂಗನಾಮ ಹಾಕ್ತಿದ್ಲು. ಈ ವಂಚಕೆ ಐಶ್ವರ್ಯ ಜೊತೆಗೆ ಪೊಲೀಸ್ ಅಧಿಕಾರಿಯೂ ಶಾಮೀಲು ಆಗಿರುವುದು ಬಯಲಾಗಿದೆ. ಐಶ್ವರ್ಯ ಹಾಗೂ ಆಕೆಗೆ ಸಿಡಿಆರ್ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಾಗಿದೆ. ಒಟ್ಟಾರೆ ಇದನ್ನ ನೋಡಿದರೆ ಐಶ್ವರ್ಯ ಕೇಸ್ನಲ್ಲಿ ಮತ್ಯಾವ ಶಾಕಿಂಗ್ ವಿಚಾರ ಬಯಲಾಗುತ್ತೋ ಅನ್ನುವಂತಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆತ ಹೇಳ್ಕೊಳ್ಳೋಕೆ ಸಿನಿಮಾ ನಿರ್ಮಾಪಕ, ಒಂದು ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದ. ಆದರೆ ಇದೀಗ ನಟಿಯೊಬ್ಬರ ತಾಯಿಗೆ ಅರ್ಧ ಕೆಜಿ ಚಿನ್ನ ವಂಚಿಸಿರೋ ಆರೋಪ ಕೇಳಿಬಂದಿದೆ. ಯಾರ ನಿರ್ಮಾಪಕ, ಏನದು ಗೋಲ್ಡ್ ಚೀಟಿಂಗ್ ಸ್ಟೋರಿ ನೋಡಿ. ಅರ್ಧ ಕೆಜಿ ಚಿನ್ನ, ಬರೋಬ್ಬರಿ ಅರ್ಧ ಕೆಜಿ ಚಿನ್ನ. ಐಶ್ವರ್ಯ ಗೌಡ ರೇಖಾ ಬೆನ್ನಲ್ಲೇ ಇದೀಗ ಸಿನಿಮಾ ನಿರ್ಮಾಪಕನ ವಿರುದ್ಧ ಗೋಲ್ಡ್ ಚೀಟಿಂಗ್ ಆರೋಪದ ಕೂಗು ಕೇಳಿಸಿದೆ. ನಿರ್ಮಾಪಕನ ವಿರುದ್ಧ ಗೋಲ್ಡ್ ಚೀಟಿಂಗ್ ಆರೋಪ. ನಟಿ ತಾಯಿಗೆ ಅರ್ಧ ಕೆಜಿ ಚಿನ್ನ ವಂಚಿಸಿದ್ನ ಪ್ರೊಡ್ಯೂಸರ್. ಈ ಫೋಟೋದಲ್ಲಿರೋ ಈತನೇ ನೋಡಿ. ಈ ನಿರ್ಮಾಪಕನ ಹೆಸರು ಶಿವರಾಮ್ ಅಂತ. ಚಿಕ್ಕ ವಯಸ್ಸೇ, ನೋಡೋಕೆ ಸೈಡ್ ಕ್ಯಾರೆಕ್ಟರ್ ಮಾಡೋ ಆಕ್ಟರ್ ತರ ಇದ್ರು ಈತ ಪ್ರೊಡ್ಯೂಸರ್. ನಿರ್ಮಾಪಕನ ಮಹಾಧೋಕ. 2023ರಲ್ಲಿ ರಣಾಕ್ಷ ಎಂಬ ಸಿನಿಮಾಗೆ ಬಂಡವಾಳ ಹೂಡಿದ್ದ. ಆದ್ರೆ ಅದೇ ಟೈಮ್ ನಲ್ಲಿ ನಟಿ ಪೂಜಾ ಅನ್ನೋರ ತಾಯಿ ಬಳಿ ಸಾಲ ಮಾಡಿಕೊಂಡಿದ್ದ. ಅರ್ಧ ಕೆಜಿಗೂ ಅಧಿಕ ಚಿನ್ನಾಭರಣ ಇಸ್ಕೊಂಡು ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಪೂಜಾ ಅನ್ನೋ ನಟಿ ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ರಣಾಕ್ಷ ಸಿನಿಮಾದ ಸಂದರ್ಭದಲ್ಲಿ ಮಗಳು ಪೂಜಾ ಮೂಲಕ ನಿರ್ಮಾಪಕ ಶಿವರಾಮ್ ಪರಿಚಯ ಆಗಿದ್ದ. ಪರಿಚಯವಾದಾಗ ಸುನಂದ ಬಳಿ ಕೈ ಸಾಲ ಅಂತ 5 ಲಕ್ಷ ಇಸ್ಕೊಂಡಿದ್ದಂತೆ. ನಂತರ ಅದನ್ನ ಕೆಲ ತಿಂಗಳ ನಂತರ ಕೊಟ್ಟು ನಂಬಿಕೆ ಗಳಿಸಿಕೊಂಡಿದ್ದ. ಅದಾದ್ಮೇಲೆ ಮತ್ತೆ ಲಕ್ಷಾಂತರ ರೂಪಾಯಿ ಹಣ ಬೇಕು ಅಂತ ಮತ್ತೆ ಕೇಳಿದ್ನಂತೆ. ಹೆಂಗೂ ಮುಂಚೆ ಕೊಟ್ಟಿದ್ದ ಹಣ ಕೊಟ್ಟಿದ್ದ. ನಂಬಿಕಸ್ಥ ಅಂತ ಕ್ಯಾಶ್ ಬದಲು ಮನೆಯಲ್ಲಿ 526 ಗ್ರಾಂ ಚಿನ್ನವನ್ನ ಸುನಂದ ನೀಡಿದ್ರು. ಅದಕ್ಕೆ 2 ಚೆಕ್ ಶ್ಯೂರಿಟಿ ಕೊಟ್ಟು ಪ್ರೊಡ್ಯೂಸರ್ ಶಿವರಾಮ್ ಇಸ್ಕೊಂಡಿದ್ದಂತೆ. ನಂತರ ರಣಾಕ್ಷ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಚೆಕ್ ನೀಡಿದ್ದು ಅದು ಟೈಮ್ ಸಹ ಮುಗಿದು ಹೋಗಿದೆ. ಈವರೆಗೂ ಆತ ಚಿನ್ನಾಭರಣ ವಾಪಸ್ ನೀಡಿಲ್ಲ ಅಂತ ನಟಿ ಪೂಜಾರ ತಾಯಿ ಸುನಂದ ಆರೋಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ನಂತರವೇ ಸಿನಿಮಾ ಪ್ರೊಡ್ಯೂಸರ್ನ ನಿಜವಾದ ಮುಖ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಸುರೇಶ್ ತಂಗಿ ಅಂತ ಗಾಳ ಹಾಕಿ ಕೋಟಿ ಕೋಟಿ ನಾಮ ಹಾಕ್ತಾ ಇದ್ದಂತಹ ಐಶ್ವರ್ಯ ಗೌಡ ಮೇಲೆ ಎಫ್ಐಆರ್ ಸರಣಿ ಮುಂದುವರೆದಿದೆ. ತನಿಖೆ ವೇಳೆ ಐಶು ಆಡ್ತಿದ್ದ ಮತ್ತೊಂದು ಐ ಸ್ಪೈಸ್ ಆಟ ಬಯಲಾಗಿದೆ. ವಂಚನೆ ಮಾಡೋದಕ್ಕೆ ಈ ಐನಾತಿ ಹಿಡಿದ ಹಾದಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಐಶ್ವರ್ಯ ಗೌಡ
ರಾಜಕಾರಣಿಗಳ ಹೆಸರಲ್ಲಿ ಬಂಗಾರದ ಬೇಟೆಯಾಡಿದ ಮಾಯಾಂಗನಿ, ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ರೂಪಾಯಿ ವಂಚಿಸಿರೋ ಸುಂದರಿ. ಈ ಬಂಗಾರದ ಜಿಂಕೆಯ ಮೋಸದ ಜಾಲವನ್ನ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಐಶ್ವರ್ಯ ಗೌಡ ವಂಚನೆ. ಅಕ್ರಮವಾಗಿ ಸಿಡಿಆರ್ ಪಡೆದುಕೊಂಡಿದ್ದ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ದಿನಕ್ಕೊಂದು ಚಾಪ್ಟರ್ಗಳು ಓಪನ್ ಆಗ್ತಿವೆ. ದೂರುಗಳ ಸುರಿಮಳೆ ಒಂದ್ ಕಡೆಯಾದ್ರೆ ಪ್ರಕರಣದ ತನಿಖೆ ಮಾಡುತ್ತಿದ್ದ ಪೊಲೀಸರಿಗೆ ವಂಚನೆಗೆ ಈಕೆ ಹಿಡಿದ ಹಾದಿಯೇ ಬೆರಗಾಗುವಂತೆ ಮಾಡಿದೆ. ಈ ಐನಾತಿ 5 ಮೊಬೈಲ್ ಹಾಗೂ ಆಕೆಯ ಪತಿಯ 2 ಫೋನ್ಗಳನ್ನ ಮಿರರ್ ಇಮೇಜಿಂಗ್ ಹಾಗೂ ಡೇಟಾ ಎಕ್ಸ್ಟ್ರಾಕ್ಟ್ಗೆ ನೀಡಲಾಗಿತ್ತು. ಈ ವೇಳೆ ಅಕ್ರಮವಾಗಿ ಹಲವು ವ್ಯಕ್ತಿಗಳ ಸಿಡಿಆರ್ ಪಡೆದುಕೊಳ್ತಿದ್ದ ವಿಚಾರ ಬಹಿರಂಗವಾಗಿದೆ. ಐನಾತಿ ಸಿಡಿಆರ್ ರಹಸ್ಯ. ಅಪರಾಧ ಕೃತ್ಯದ ತನಿಖೆ ವೇಳೆ ತನಿಖಾಧಿಕಾರಿಗಳಿಗೆ ಮಾತ್ರ ಸಿಡಿಆರ್ ನೀಡಲಾಗುತ್ತೆ. ಅಪರಾಧ ಕೃತ್ಯ ಹೊರತುಪಡಿಸಿ ಯಾರಿಗೂ ಖಾಸಗಿ ಡೇಟಾ ನೀಡುವಂತಿಲ್ಲ. ಆದರೆ ಅಕ್ರಮವಾಗಿ ವಂಚಕೆ ಐಶ್ವರ್ಯ ಸಿಡಿಆರ್ ಪಡೆದುಕೊಂಡಿದ್ದು ಬಯಲಾಗಿದೆ. ದೂರುದಾರೆ ಮಂಜುಳಾ ಪಾಟೀಲ್ ಸೇರಿ 4 ಜನರ ನಂಬರ್ ಸಿಡಿಆರ್ ಡೇಟಾ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಸಿಡಿಆರ್ ಮೂಲಕ ಯಾರ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ದಾರೆ ಅಂತ ತಿಳಿದುಕೊಳ್ಳುತ್ತಿದ್ದಳು ಐಶು. ಬಳಿಕ ಪಕ್ಕಾ ಪ್ಲಾನ್ ಮಾಡಿ ಪಂಗನಾಮ ಹಾಕ್ತಿದ್ಲು. ಈ ವಂಚಕೆ ಐಶ್ವರ್ಯ ಜೊತೆಗೆ ಪೊಲೀಸ್ ಅಧಿಕಾರಿಯೂ ಶಾಮೀಲು ಆಗಿರುವುದು ಬಯಲಾಗಿದೆ. ಐಶ್ವರ್ಯ ಹಾಗೂ ಆಕೆಗೆ ಸಿಡಿಆರ್ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಾಗಿದೆ. ಒಟ್ಟಾರೆ ಇದನ್ನ ನೋಡಿದರೆ ಐಶ್ವರ್ಯ ಕೇಸ್ನಲ್ಲಿ ಮತ್ಯಾವ ಶಾಕಿಂಗ್ ವಿಚಾರ ಬಯಲಾಗುತ್ತೋ ಅನ್ನುವಂತಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆತ ಹೇಳ್ಕೊಳ್ಳೋಕೆ ಸಿನಿಮಾ ನಿರ್ಮಾಪಕ, ಒಂದು ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದ. ಆದರೆ ಇದೀಗ ನಟಿಯೊಬ್ಬರ ತಾಯಿಗೆ ಅರ್ಧ ಕೆಜಿ ಚಿನ್ನ ವಂಚಿಸಿರೋ ಆರೋಪ ಕೇಳಿಬಂದಿದೆ. ಯಾರ ನಿರ್ಮಾಪಕ, ಏನದು ಗೋಲ್ಡ್ ಚೀಟಿಂಗ್ ಸ್ಟೋರಿ ನೋಡಿ. ಅರ್ಧ ಕೆಜಿ ಚಿನ್ನ, ಬರೋಬ್ಬರಿ ಅರ್ಧ ಕೆಜಿ ಚಿನ್ನ. ಐಶ್ವರ್ಯ ಗೌಡ ರೇಖಾ ಬೆನ್ನಲ್ಲೇ ಇದೀಗ ಸಿನಿಮಾ ನಿರ್ಮಾಪಕನ ವಿರುದ್ಧ ಗೋಲ್ಡ್ ಚೀಟಿಂಗ್ ಆರೋಪದ ಕೂಗು ಕೇಳಿಸಿದೆ. ನಿರ್ಮಾಪಕನ ವಿರುದ್ಧ ಗೋಲ್ಡ್ ಚೀಟಿಂಗ್ ಆರೋಪ. ನಟಿ ತಾಯಿಗೆ ಅರ್ಧ ಕೆಜಿ ಚಿನ್ನ ವಂಚಿಸಿದ್ನ ಪ್ರೊಡ್ಯೂಸರ್. ಈ ಫೋಟೋದಲ್ಲಿರೋ ಈತನೇ ನೋಡಿ. ಈ ನಿರ್ಮಾಪಕನ ಹೆಸರು ಶಿವರಾಮ್ ಅಂತ. ಚಿಕ್ಕ ವಯಸ್ಸೇ, ನೋಡೋಕೆ ಸೈಡ್ ಕ್ಯಾರೆಕ್ಟರ್ ಮಾಡೋ ಆಕ್ಟರ್ ತರ ಇದ್ರು ಈತ ಪ್ರೊಡ್ಯೂಸರ್. ನಿರ್ಮಾಪಕನ ಮಹಾದೋಖ. 2023ರಲ್ಲಿ ರಣಾಕ್ಷ ಎಂಬ ಸಿನಿಮಾಗೆ ಬಂಡವಾಳ ಹೂಡಿದ್ದ. ಆದ್ರೆ ಅದೇ ಟೈಮ್ನಲ್ಲಿ ನಟಿ ಪೂಜಾ ಅನ್ನೋರ ತಾಯಿ ಬಳಿ ಸಾಲ ಮಾಡಿಕೊಂಡಿದ್ದ. ಅರ್ಧ ಕೆಜಿಗೂ ಅಧಿಕ ಚಿನ್ನಾಭರಣ ಇಸ್ಕೊಂಡು ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಪೂಜಾ ಅನ್ನೋ ನಟಿ ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ರಣಾಕ್ಷ ಸಿನಿಮಾದ ಸಂದರ್ಭದಲ್ಲಿ ಮಗಳು ಪೂಜಾ ಮೂಲಕ ನಿರ್ಮಾಪಕ ಶಿವರಾಮ್ ಪರಿಚಯ ಆಗಿದ್ದ. ಪರಿಚಯವಾದಾಗ ಸುನಂದ ಬಳಿ ಕೈ ಸಾಲ ಅಂತ 5 ಲಕ್ಷ ಇಸ್ಕೊಂಡಿದ್ದಂತೆ. ನಂತರ ಅದನ್ನ ಕೆಲ ತಿಂಗಳ ನಂತರ ಕೊಟ್ಟು ನಂಬಿಕೆ ಗಳಿಸಿಕೊಂಡಿದ್ದ. ಅದಾದ್ಮೇಲೆ ಮತ್ತೆ ಲಕ್ಷಾಂತರ ರೂಪಾಯಿ ಹಣ ಬೇಕು ಅಂತ ಮತ್ತೆ ಕೇಳಿದ್ನಂತೆ. ಹೆಂಗೂ ಮುಂಚೆ ಕೊಟ್ಟಿದ್ದ ಹಣ ಕೊಟ್ಟಿದ್ದ. ನಂಬಿಕಸ್ಥ ಅಂತ ಕ್ಯಾಶ್ ಬದಲು ಮನೆಯಲ್ಲಿ 526 ಗ್ರಾಂ ಚಿನ್ನವನ್ನ ಸುನಂದ ನೀಡಿದ್ರು. ಅದಕ್ಕೆ 2 ಚೆಕ್ ಶ್ಯೂರಿಟಿ ಕೊಟ್ಟು ಪ್ರೊಡ್ಯೂಸರ್ ಶಿವರಾಮ್ ಇಸ್ಕೊಂಡಿದ್ದಂತೆ. ನಂತರ ರಣಾಕ್ಷ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಚೆಕ್ ನೀಡಿದ್ದು ಅದು ಟೈಮ್ ಸಹ ಮುಗಿದು ಹೋಗಿದೆ. ಈವರೆಗೂ ಆತ ಚಿನ್ನಾಭರಣ ವಾಪಸ್ ನೀಡಿಲ್ಲ ಅಂತ ನಟಿ ಪೂಜಾರ ತಾಯಿ ಸುನಂದ ಆರೋಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ನಂತರವೇ ಸಿನಿಮಾ ಪ್ರೊಡ್ಯೂಸರ್ನ ನಿಜವಾದ ಮುಖ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.